ಬಂಧುಗಳೇ, ಇವತ್ತಿನ ದಿವಸ ವಿಶ್ವ ಮೆಚ್ಚಿದ ಜನನಾಯಕ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಯುವ ಜನತೆ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆರೋಗ್ಯವಂತರಾಗಿರಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ ಸಂಸದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕ್ರೀಡಾಕೂಟದ ಕೇಂದ್ರ ಬಿಂದುವಾದಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹಾಗೂ ಈ ಒಂದು ಕ್ರೀಡಾ ಮಹೋತ್ಸವದ ವತಿಯಿಂದ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರೇಕೆರೂರು ಕ್ಷೇತ್ರದ ಮಾಜಿ ಶಾಸಕರಾದಂತ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹಾಗೂ ಈ ಒಂದು ಕ್ರೀಡಾ ಮಹೋತ್ಸವದ ವತಿಯಿಂದ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾಧಿಕಾರಿಗಳಾದಂತ ಸನ್ಮಾನ್ಯ ಶ್ರೀ ವಿಜಯ್ ಮಹಾಂತೇಶ್ ದಾನಮ್ನವರ ಸಾಹೇಬರು ಕೂಡ ಈ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ನಿಮ್ಮೆಲ್ಲರ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂತ ವಿರೂಪಾಕ್ಷಣ್ಣ ಬಳ್ಳಾರಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೂ ರಾಣೆಬೆನ್ನೂರಿನ ಮಾಜಿ ಶಾಸಕರಾದಂತ ಅರುಣ್ ಕುಮಾರ್ ಪೂಜಾರ್ ಅವರು ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೂ ಅದೇ ರೀತಿಯಾಗಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆದಂತ ಭರತ್ ಬೊಮ್ಮಾಯಿ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಕ್ಷೇತ್ರದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೂ ಜಿಲ್ಲಾ ಪಂಚಾಯತಿಯ DS ಸಾಹೇಬರು ಆಗಮಿಸಿದ್ದಾರೆ ಮತ್ತು ವಿವಿಧ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಮತ್ತು ಎಲ್ಲ ನಮ್ಮ ದೇವದುರ್ಲಭ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ಎಲ್ಲ ಕ್ರೀಡಾಪಟುಗಳಿಗೂ ನಾನು ನಮ್ಮ ಜಿಲ್ಲೆಯ ನಾಯಕರು, ಇನ್ನೋರ್ವ ಜಿಲ್ಲಾ ನಾಯಕರಾದಂತ ಶಿವರಾಜಣ್ಣ ಸಜ್ಜನ್ರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೂ ಎಲ್ಲ ಕ್ರೀಡಾಪಟುಗಳಿಗೆ, ಎಲ್ಲ ತಾಯಂದರಿಗೆ ಹಾಗೂ ಎಲ್ಲ ಏನು ಕ್ರೀಡೆಯನ್ನ ಆಡ್ಲಿಕ್ಕೆ ಬಂದಂತ ಎಲ್ಲ ಕ್ರೀಡಾಪಟುಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ಮತ್ತು ಹಾಗೂ ಈ ಒಂದು ಕ್ರೀಡಾಂಗಣವನ್ನು ನಮಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಿಗೂ ಎಲ್ಲ ಕ್ರೀಡಾ ಇಲಾಖೆ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೋಲು ಗೆಲುವು ಮುಖ್ಯ ಅಲ್ಲ, ಎಲ್ಲರೂ ಸಮಾನ ಮನಸ್ಸಿನಿಂದ ಆಟ ಆಡ್ರಿ ಅಂತ ನನ್ನ ಮಾತು ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಕೂಡ ಸ್ವಾಗತಿಸಿಕೊಂಡಿರ್ತಕ್ಕಂಥ ಗವಿಸಿದ್ದಪ್ಪ ದ್ಯಾಮಣ್ಣ ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಕೋರ್ತಾ, ಒಂದು ವಿನಂತಿ, ಈ ಕಡೆ ಹಿಂದ್ಗಡೆ ಇನ್ನು ಅಲ್ಲಿ ಇದಿರಿ, ದಯವಿಟ್ಟು ಇದ್ರಿಗೆ ಬಂದ್ರೆ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಸ್ಟ್ಯಾಂಡ್ ಒಳಗೆಲ್ಲ ನಮ್ಮ ಕ್ರೀಡಾಪಟುಗಳು ಕುತ್ಕೊಂಡಿದ್ದೀರಿ, ಮತ್ತೊಮ್ಮೆ ವಿನಂತಿಸ್ಕೊತಾ ಇದ್ದೇನೆ, ದಯವಿಟ್ಟು ತಾವೆಲ್ಲ ಇಲ್ಲಿ ಬಂದು ಕುಂತ್ರ ಈ ಕಾರ್ಯಕ್ರಮಕ್ಕೆ ಇನ್ನೂ ಒಂದು ಕಳೆ ಬರುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಒಂದಿಷ್ಟು ಪ್ರಾಸ್ತಾವಿಕ ನುಡಿಗಳನ್ನ ನುಡಿಬೇಕಂತ ಹೇಳಿ ಬ್ಯಾಡಗಿಯ ಮಾಜಿ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷಣ್ಣ ಬಳ್ಳಾರಿ ಅವ್ರನ್ನ ವಿನಂತಿಸ್ಕೊತಾ ಇದ್ದೇನೆ. ಸಂಸದರ ಕ್ರೀಡಾ ಮಹೋತ್ಸವದ ಹಾವೇರಿ ತಾಲೂಕಿನ ಕ್ರೀಡಾ ಮಹೋತ್ಸವದ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು,
ಗದಗ ಹಾವೇರಿ ಲೋಕಸಭಾ ಸಂಸದರು ಆಗಿರ್ತಕ್ಕಂಥ ಬಸವರಾಜಣ್ಣ ಬೊಮ್ಮಾಯಿ ಸಾಹೇಬ್ರವ್ರೆ, ಕರ್ನಾಟಕ ರಾಜ್ಯದ ಕೃಷಿ ಸಚಿವರು, ಹಾವೇರಿ ಹಿರೇಕೆರೂರು ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ BC ಪಾಟೀಲ್ ಸಾಹೇಬ್ರವ್ರೆ, ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ವಿಜಯ ಮಂತೇಶ್ ದಾನಮ್ನವ್ರ ಸರ್ ಅವರೇ, ರಾಣೆಬೆನ್ನೂರು ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಅವರೇ, ಮಾಜಿ ಶಾಸಕರು ಪಕ್ಷದ ಮಾಜಿ ಅಧ್ಯಕ್ಷರು ಆದಂಥ ಶಿವರಾಜಣ್ಣ ಸಜ್ಜನರವರೇ, ಪರಾಜಿತ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕವಿಸಿದ್ದಪ್ಪ ದ್ಯಾಮಣ್ಣರವರೇ, ಶಿಗ್ಗಾಂವ್ ಕ್ಷೇತ್ರದ ನಮ್ಮ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಭರತ್ ಬೊಮ್ಮಾಯಿ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಗಣ್ಯರೇ, ಎಲ್ಲ ಕ್ರೀಡಾ ಅಭಿಮಾನಿಗಳೇ, ಕ್ರೀಡಾಪಟುಗಳೇ, ಮಾಧ್ಯಮದ ಸ್ನೇಹಿತರೆ, ತಾವೆಲ್ಲ ಬಹಳಷ್ಟು ಉತ್ಸಾಹದಿಂದ ಇವತ್ತ ಕ್ರೀಡೆ ಒಳಗೆ ಭಾಗವಹಿಸ್ತಕ್ಕಂಥ ಕ್ರೀಡಾಪಟುಗಳಲ್ಲಿ ನನ್ನ ವಿನಂತಿ ಏನಂದ್ರೆ, ಈಗ 5 ಮತಕ್ಷೇತ್ರಗಳಲ್ಲಿ ಕ್ರೀಡೆಯನ್ನ ನಾವು ಎಲ್ಲ ಕಡೆ ಆಯೋಜನೆಯನ್ನ ಮಾಡಿದ್ದೇವೆ. ಸೋಲು ಗೆಲುವು ಅನ್ನುವಂಥದ್ದು ಮುಖ್ಯವಲ್ಲ, ಸೋಲು ಗೆಲುವಿನ ಮೂಲ ಅನ್ನುವಂಥದ್ದನ್ನ ತಾವೆಲ್ಲರೂ ಅರಿತು ಕ್ರೀಡಾ ಮನೋಭಾವನೆಯಿಂದ ಇವತ್ತಿನ ತೀರ್ಪುಗಾರರ ತೀರ್ಪನ್ನ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ನಾವೆಲ್ಲ ಮುಂದಿನ ಗೆಲುವಿಗಾಗಿ ಪ್ರಯತ್ನವನ್ನ ಮಾಡೋಣ ಅನ್ನುವಂಥ ಭಾವನೆ ಇಟ್ಟುಕೊಂಡು ಈ ಕ್ರೀಡೆ ಒಳಗೆ ಸ್ಪರ್ಧಿಸಿ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ಇವತ್ತಿನ ಕ್ರೀಡಾಪಟುಗಳು ಆಗಿ ಹೊರಹೊಮ್ಮಬೇಕನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ನಾವೆಲ್ಲ ಇವತ್ತ ಬಹಳಷ್ಟು ಯುವಕರನ್ನೇ ತುಂಬಿರ್ತಕ್ಕಂಥ ಈ ದೇಶದೊಳಗೆ ಭವ್ಯ ಭಾರತದ ನಿರ್ಮಾಣ ಮಾಡ್ತಕ್ಕಂಥ ಕನಸನ್ನ ಇಟ್ಕೊಂಡಿರುವಂತ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಕನಸಿನ ಈ ಕ್ರೀಡಾ ಮಹೋತ್ಸವವನ್ನ ಜಿಲ್ಲಾ ಮಟ್ಟದ ಕ್ರೀಡೆಯನ್ನು ಕೂಡ ತಮಗೆ ಅವಕಾಶವನ್ನ ಕಲ್ಪಿಸಿದ್ದೇವೆ. ಅಂದಿನ ಕ್ರೀಡಾಪಟುಗಳು ಗೆಲುವಿನ ಯಾವ ಕ್ರೀಡೆಯೊಳಗೆ ಗೆಲುವನ್ನ ಸಾಧಿಸ್ತೀರಿ, ಗೆಲುವಿನ ಜಯಮಾಲೆದೊಂದಿಗೆ ಬಹುಮಾನಗಳನ್ನು ಕೂಡ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಇದರ ಮುಖಾಂತರ ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುಗಳಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಹೊರಹೊಮ್ಮಬೇಕನ್ನುವಂತ ಆಶಯದೊಂದಿಗೆ ಕ್ರೀಡಾ ಮಹೋತ್ಸವ ಕಾರ್ಯಕ್ರಮವನ್ನ ಇವತ್ತ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದರ ಸದುಪಯೋಗವನ್ನ ಹಾವೇರಿ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳು ಪ್ರತಿಯೊಂದು ಕ್ರೀಡೆಯಲ್ಲಿ ತಮ್ಮದೇ ಆದಂತ ಸ್ಪರ್ಧೆಯನ್ನ ಬಹಳ ಉತ್ಸಾಹದಿಂದ ಇದನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತ ಮಾತನ್ನ ನಾನು ಕಳಕಳಿಯ ವಿನಂತಿಯನ್ನ ಮಾಡಿಕೊಂಡು ಈ ಕ್ರೀಡಾ ಮಹೋತ್ಸವ ಕಾರ್ಯಕ್ರಮವನ್ನ ಬಹಳಷ್ಟು ಕ್ರೀಡಾ ಆಯೋಜಕರು ಕೂಡ ಬಹಳಷ್ಟು ಕ್ರೀಡಾಪಟುಗಳನ್ನ ಆಯೋಜನೆ ಇರೋದ್ರ ಸಮಯದ ಅಭಾವವನ್ನು ಇಟ್ಕೊಂಡು ನನಗೆ ಹೆಚ್ಚಿನ ಸಮಯವನ್ನ ನೀವೆಲ್ಲ ಕ್ರೀಡೆ ಒಳಗೆ ಗೆದ್ದಂತ ಸಂದರ್ಭದಲ್ಲಿ ನಾವೆಲ್ಲ ನಿಮ್ ಜೊತೆ ಅನೇಕ ವಿಷಯಗಳನ್ನ ಹಂಚಿಕೊಳ್ಳೋಣ ಅಂತ, ಆದರೂ ಕೂಡ ಸಮಯದ ಅವಕಾಶ ಇರೋದ್ರಿಂದ ಅಭಾವ ಇರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ವಂಚಿಸಿ ಇವತ್ತಿನ ಕ್ರೀಡಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಿರ್ತಕ್ಕಂಥ ವಿರೂಪಾಕ್ಷಣ್ಣ ಬಳ್ಳಾರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬುವುದು ಧನ್ಯವಾದಗಳನ್ನು ಸಲ್ಲಿಸಿ ಇದೀಗ ಕ್ರೀಡಾ ಮಹೋತ್ಸವದ ಉದ್ಘಾಟನೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿ ಅವರು ಈ ಭಾಗದ ಸಂಸದರು, ಈ ಕಾರ್ಯಕ್ರಮದ ರೂವಾರಿಗಳು ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಸಾಥ್ ನೀಡಬೇಕು. ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡಬೇಕು ಅಂತ ಹೇಳಿ ವಿನಂತಿಸುತ್ತಾರೆ. ದೀಪ ಬೆಳಗಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ. ವೇದಿಕೆ ಮೇಲೆ ಇವತ್ತು ಹಾವೇರಿ ಗದಗ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಆಯೋಜಿಸಿರುವ ಹಾವೇರಿ ವಿಧಾನಸಭಾ ಕ್ಷೇತ್ರದ ಹಾವೇರಿ ಸಂಸದ ಕ್ರೀಡಾ ಮಹೋತ್ಸವ 2025-26 ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಏನು ಭಾರತದ ಪ್ರಧಾನಮಂತ್ರಿಗಳಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ಕನಸಿದೆ, ಆ ಕನಸನ್ನ ನನಸಾಗಿಸುವ ದಿಟ್ಟಿನಲ್ಲಿ ಇವತ್ತು ದಿಟ್ಟ ಹೆಜ್ಜೆಗಳನ್ನ ಸನ್ಮಾನ್ಯ ಸಂಸದರು ಇಟ್ಟು ಇವತ್ತು ಈ ಭಾಗದ ಒಂದು ಕ್ರೀಡಾ ಮಹೋತ್ಸವ ನಡೀತಾ ಇದೆ. ತಾವೆಲ್ಲರೂ ಅದಕ್ಕೆ ಸಾಥ್ ನೀಡಬೇಕು ಅಂತ ಹೇಳಿ ವಿನಂತಿಸ್ಕೊತಾ ಇದ್ದೇನೆ. ಸ್ವಲ್ಪ
ಸ್ವಲ್ಪ ಅಲ್ಲಿ ಲೈವ್ ಆಗಿ ಕಾರ್ಯಕ್ರಮ ಹೋಗ್ತಾ ಇದೆ, ಸ್ವಲ್ಪ ಆ ಕಡೆ ಸೈಡ್ ನಿಂತ್ಕೊಂಡು ಫೋಟೋ ತಗೋಬೇಕು. ವೇದಿಕೆ ಬರ್ತಕ್ಕಂತ ಎಲ್ಲ ಗಣ್ಯರು ಕೂಡ ಅದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಚಪ್ಪಾಳೆಯ ಸಹಭಾಗಿತ್ವವನ್ನ ಈ ಸಂದರ್ಭದಲ್ಲಿ ನೀಡಬೇಕು ಅಂತ ವಿನಂತಿಸ್ಕೋತಾ ಇಟ್ಟರಿ ತಮ್ಮೆಲ್ಲರ ಚಪ್ಪಾಳೆ ಸಹಭಾಗಿತ್ವ ಗೌರವಿತ ಬಸವರಾಜ್ ಬೊಮ್ಮಾಯಿ ಅವರು, ಸನ್ಮಾನ್ಯ ವಿರೂಪಾಕ್ಷಪ್ಪ ಬಳ್ಳಾರಿ ಅವರು, ಗವಿಸಿದ್ದಪ್ಪ ದ್ಯಾಮಣ್ಣವರು, ಭರತ್ ಬೊಮ್ಮಾಯಿ ಅವರು, ಬಿ.ಸಿ. ಪಾಟೀಲ್ ಅವರು, ಶಿವರಾಜ್ ಸಜ್ಜನ್ ಅವರು, ಲತಾ ಮೇಡಮ್ ಅವರು, ಬಿವರಾದ ಎಂ.ಎಚ್. ಪಾಟೀಲ್ ಅವರು, ಅರುಣ್ ಕುಮಾರ್ ಪೂಜಾರ್ ಅವರು, ಉಳಿದೆಲ್ಲ ನಾಯಕರು ಕೂಡ ಧ್ವಜಾರೋಹಣ ಸರ್ 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 ಒಲಿಂಪಿಕ್ ಧ್ವಜಾರೋಹಣ ಸರ್, ಕ್ರೀಡಾ ಜ್ಯೋತಿ ಮೂರು ಮುಗಿಸ್ಬಿಡಿ ಸರ್ ಪ್ಲೀಸ್ ಸರ್, ಮುಗಿದ್ಬಿಡುತ್ತೆ ಇದೀಗ ಕ್ರೀಡಾ ಧ್ವಜಾರೋಹಣವನ್ನು ಕೂಡ ನೆರವೇರಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿಕೊಂಡು ಒಲಿಂಪಿಕ್ ಧ್ವಜಾರೋಹಣ ಇದೀಗ ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ, ಈ ನಾಡಿಗೆ ವಿದ್ಯಾಸಿರಿ ರೈತ ಸಿರಿಯನ್ನ ತಮ್ಮ ಬಜೆಟ್ ನಲ್ಲಿ ಘೋಷಣೆ ಮಾಡಿ ಸಾಕಷ್ಟು ಪ್ರಗತಿಯ ಕೆಲಸಗಳನ್ನ ಮಾಡಿದಂತವರು ನಮ್ಮ ನೆಚ್ಚಿನ ಬಸವರಾಜ ಬೊಮ್ಮಾಯಿ ಸಾಹೇಬರು. ಇವತ್ತು ಸರ್ ಕಟ್ಬಿಡಿ. ಧನ್ಯವಾದ ಸರ್. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಂಡಳಿ ಕೂಡ ವಂದನೆಗಳನ್ನ ಬಲೂನ್ ಅನ್ನು ಕೂಡ ಹಾರಿಬಿಡ್ಬೇಕು ಅಂತ ಹೇಳಿ ಎಲ್ಲ ಅತಿಥಿಗಳಲ್ಲಿ ವಿನಂತಿಸ್ಕೊತಾರೆ. ಕೋರಿಕೊಟ್ಟು ಬಲೂನ್ಗಳನ್ನು ಕೂಡ ನಮ್ಮೆಲ್ಲ ಅತಿಥಿಗಳು ಸರ ಸುರೇಶ್ ಸರ ಕಟ್ಟಿರೋದು ಬಲೂನ್ಗಳನ್ನ ಹಾರಿಬಿಡುವ ಕೆಲಸವನ್ನ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವಿಜಯಮಾಂತೇಶ್ ದಾನಮ್ಮ ಸರ್ ಅವರು, ಅಪರ ಜಿಲ್ಲಾಧಿಕಾರಿಗಳಾದ ನಾಗರಾಜ್ ಸರ್ ಅವರು, ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳಾದ ಡಾಕ್ಟರ್ ಪುನೀತ್ ಸರ್ ಅವರು ಹಾಗೂ ಉಳಿದೆಲ್ಲ ರಾಜಕೀಯ ನಾಯಕರು ಸಾಥ್ ನೀಡಬೇಕು ಅಂತಕ್ಕಂಥ ಮನವಿಲ್ಲ. ಯುವ ನಾಯಕರಾಗಿರ್ತಕ್ಕಂಥ ಭರತ್ ಬೊಮ್ಮಾಯಿ ಸಾಹೇಬ್ ಅವರು ಎಲ್ಲರೂ ಕೂಡ ಬನ್ನಿ ಸರ್. ಒಂದ್ ನಿಮಿಷ ಕ್ರೀಡಾ ಜ್ಯೋತಿ ಬರುತ್ತೆ ಸರ್. ಸರ್ ಒಂದ್ ಸೆಕೆಂಡ್ ಸರ್, ಕ್ರೀಡಾ ಜ್ಯೋತಿ ಅಂತ ತೆಗೆದುಕೊಂಡು ಬರ್ಬೇಕು ಬೇಗನೆ. ವಿದ್ಯಾರ್ಥಿಗಳು ಚಪ್ಪಾಳೆ ಕೊಡಿ. ಆ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಹಾವೇರಿ ಜಿಲ್ಲೆಯನ್ನು ಪ್ರತಿನಿಧಿಸಿದ ಜೀವನ್ ಯತ್ನಳ್ಳಿ ಮತ್ತು ಸಂಗಡಿಗರು ಕ್ರೀಡಾ ಜ್ಯೋತಿ ತೆಗೆದುಕೊಂಡು ಬರ್ಬೇಕು ಬೇಗನೆ. ಜೀವನ್ ಯತ್ನಳ್ಳಿ ಹಾಗೂ ಸಂಗಡಿಗರು ಬೇಗನೆ ಬರ್ಬೇಕು, ತೆಗೆದುಕೊಂಡು ಬರ್ರಿ ಬೇಗನೆ. ಇರ್ಲಿ ತೊಂಬರ್ರಿ, ಓಡಿ ತೊಂಬರ್ರಿ ಅಪ್ಪಿ. ಹಾ, ವೆರಿ ಗುಡ್. ಆ ಯುವಕರಿಗೆ ಚಪ್ಪಾಳೆಯನ್ನು ಕೊಡಿ. ಕ್ರೀಡಾ ಜ್ಯೋತಿಯನ್ನು ತೆಗೆದುಕೊಂಡು ಜೀವನ್ ಯತ್ನಳ್ಳಿ ಮತ್ತು ಸಂಗಡಿಗರು ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಕ್ರೀಡಾ ಜ್ಯೋತಿಗೆ ಸ್ವಾಗತಿಸಬೇಕು. ಆ 9 ಜನರ ತಂಡ ಇದೆ. ಈಗಾಗಲೇ ಸಾಕಷ್ಟು ಕ್ರೀಡೆಗಳಲ್ಲಿ ಹಾವೇರಿ ಜಿಲ್ಲೆಯನ್ನ ಪ್ರತಿನಿಧಿಸತಕ್ಕಂತಹ ಆ ಬಾಲಕರು ಇವತ್ತು ಸಂತೋಷ ಅನಿಸ್ತಾ ಇದೆ. ನೋಡ್ರಿ, ಬಾನಂಗಳಕ್ಕೆ ಬಲೂನ್ಗಳು ಹಾರ್ತಾ ಇದ್ದಾವೆ. ಇದೇ ರೀತಿಯಲ್ಲಿ ಕ್ರೀಡಾಪಟುಗಳ ಹೆಸರು ಕೂಡ ಬಾನಂಗಳಕ್ಕೆ ಹೋಗ್ಲಿ, ಹಾವೇರಿ ಜಿಲ್ಲೆ ಹೆಸರು, ಹಾವೇರಿ ತಾಲೂಕಿನ ಹೆಸರು ಎಲ್ಲ ಕಡೆ ಮೊಳಗಲಿ ಅಂತಕ್ಕಂತಹ ಶುಭ ಹಾರೈಕೆ ನಮ್ಮದು. ಕ್ರೀಡಾ ಜ್ಯೋತಿಯನ್ನ ವೇದಿಕೆ ಮಾಡಿರ್ತಕ್ಕಂತಹ ಎಲ್ಲ ಗಣ್ಯರು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅದನ್ನು ಸ್ವೀಕರಿಸಬೇಕು ಅಂತಕ್ಕಂಥ ಮನವಿಯನ್ನ ನಾನು ಮಾಡ್ಕೋತಾ ಇದ್ದೆ. ಮತ್ತೆ ಅವರಿಗೆ ಕ್ರೀಡಾ ಜ್ಯೋತಿಯನ್ನು ಕೊಡ್ಬೇಕು, ಸ್ವೀಕರಿಸಿ ತಾವೆಲ್ಲರೂ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಎಲ್ಲರೂ ಕ್ರೀಡಾ ಶಪಥವನ್ನ ಮಾಡೋಣ. ಲತಾ ಮೇಡಮ್ ಅವರು ಸಹಾಯಕ ನಿರ್ದೇಶಕರು, ಯೋಜನಾ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎಲ್ಲರಿಗೂ ಅದನ್ನ ಬೋಧನೆ ಮಾಡಬೇಕು. ತಮ್ಮ ಬಲಗಾಲು ಮತ್ತು ಬಲಗೈಯನ್ನ ಎಲ್ಲರೂ ಕೂಡ ಮುಂದಿರ್ಬೇಕು. ತಮ್ಮ ಬಲಗಾಲು ಮತ್ತು ಬಲಗೈ ಎಲ್ಲರೂ ಕೂಡ ನಾವು ಕ್ರೀಡಾ ಪ್ರತಿನಿಧಿಯನ್ನ ಸ್ವೀಕರಿಸೋಣ. ಎಲ್ಲರಿಗೂ ವಂದನೆಗಳು. ಎಲ್ಲರೂ ತಮ್ಮ ಬಲಗಾಲು ಮತ್ತು ಬಲಗೈಯನ್ನು ಮುಂದೆ ಚಾಚಿ ಕ್ರೀಡಾಪಟು ಮಾಡಬೇಕಾಗಿ 2025-26ನೇ ಸಾಲಿನ ವಿಧಾನಸಭಾ ಕ್ಷೇತ್ರದ ಸಂಸತ್ ಕ್ರೀಡಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳ ಹಿರಿಮೆಗಾಗಿ
ಭಾಗವಹಿಸಿ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೋಲೋ ಭಾರತ್ ಮತಾ ಕಿ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಅಂತ ವಿನಂತಿಸ್ಕೋತಾ ಒಂದೆರಡು ಶುಭಾಶಯದ ನುಡಿಗಳನ್ನ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಜಯ ಮಾಂತೇಶ್ ದಾನಮನ್ ಸರ್ ನುಡಿಬೇಕು ಅಂತ ಅವರಲ್ಲಿ ವಿನಂತಿಸ್ಕೋತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಸಂಸದರ ಕ್ರೀಡಾ ಮಹೋತ್ಸವದ ಅಂಗವಾಗಿ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರೋಂಥ ಈ ಕಾರ್ಯಕ್ರಮದ ರೂವಾರಿಗಳು ಅಂತ ಈ ಭಾಗದ ಜನಪ್ರಿಯ ಸಂಸದರು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರೇ, ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿರುವಂಥ ಶ್ರೀಯುತ BC ಪಾಟೀಲ್ ಸರ್ ಅವರೇ, ವಿಪಕ್ಷಪ್ಪ ಬಳ್ಳಾರಿ ಸರ್ ಅವರೇ, ಅರುಣ್ ಕುಮಾರ್ ಪಾಟೀಲ್ ಸರ್ ಅವರೇ, ಶಿವರಾಜ್ ಸಜ್ಜನ್ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಇನ್ನಿತರ ಎಲ್ಲ ಗಣ್ಯರೇ ಮತ್ತು ಅಧಿಕಾರಿ ಮಿತ್ರರೇ, ಹಾಗೆಯೇ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳೇ, ತಮಗೆಲ್ಲ ಗೊತ್ತಿದೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಭಾರತವನ್ನು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಬೇಕು, ಅದರಲ್ಲಿ ವಿಶೇಷವಾಗಿ ವಿಕಸಿತ ಭಾರತ 2047 ಕನಸನ್ನು ಹೊತ್ತುಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಯಾವುದೇ ದೇಶ ಸದೃಢವಾದ ರಾಷ್ಟ್ರ ಆಗಬೇಕು ಆದರೆ ಅಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಸದೃಢವಾಗಿರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯ ಅನ್ನೋಂಥದ್ದು ಬಹಳ ಮುಖ್ಯ ಆಗ್ತದೆ. ನಾವೆಲ್ಲ ಬಹಳ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ, ನಾವೇನು ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದು ನಮಗೆ ಸಂತೋಷನ ತರಬಹುದು ಮತ್ತು ಕಂಫರ್ಟನ್ನು ತರಬಹುದು. ಬಟ್ ಬಹಳ ಸಂದರ್ಭದಲ್ಲಿ ಕೇವಲ ಆಸ್ತಿ ಇದ್ರೆ ಮಾತ್ರ ಕಂಫರ್ಟ್ ಕೊಡ್ತದೆ ಹೊರತು ಸಂತೋಷನ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ನಾವು ಸದೃಢವಾಗಿ ಆರೋಗ್ಯವಾಗಿದ್ದು ಮಾತ್ರ ನಾವು ಗಳಿಸಿದಂಥ ಸಂಪತ್ತನ್ನು ನಾವು ಬಳಕೆ ಮಾಡ್ಬೋದು. ಅದಕ್ಕೆ ಇವತ್ತು ಬಹಳಷ್ಟು ರಾಷ್ಟ್ರಗಳು GDP ಅನ್ನೋದು ಒಂದು ಮಾನದಂಡ ಆದರೆ ಇವತ್ತೊಂದು ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅಂತ ಒಂದು ಇಂಡೆಕ್ಸನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ನಮ್ಮ ದೇಶ ನೋಡಿದರೆ ಬಹಳ ಹಿಂದುಳಿದಿದ್ದೇವೆ. ಹೀಗಾಗಿ ಅದರಲ್ಲೂ ಸಹ ನಾವು ಮುಂದೆ ಬರಬೇಕಾಗ್ತದೆ. ಅದು ಮುಂದೆ ಬರಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯ ಬಹಳ ಸದೃಢವಾಗಿರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಂಥ ಕ್ರೀಡೆಗಳು ಬಹಳ ಮುಖ್ಯ ಆಗ್ತದೆ ಮತ್ತು ವಿಶೇಷವಾಗಿ ನಮ್ಮ ಗ್ರಾಮೀಣ ಕ್ರೀಡೆಗಳನ್ನು ಸಹ ಉಳಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹೀಗಾಗಿ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಒಂದು ಕಥೆಯನ್ನು, ಕಾಬ್ಲರ್ ಸ್ಟೋರಿ. ಒಬ್ಬ ಊರಲ್ಲಿ ಒಬ್ಬ ಚಪ್ಪಲಿ ಹೊಲೆಯವನಿದ್ದ. ಅವನು ಇಷ್ಟು ಬ್ಯುಸಿ ಇರ್ತಿದ್ದ ಅಂತಂದರೆ ಬೇರೆಯವ್ರ ಚಪ್ಪಲಿ ಹೊಲಿಯೋದ್ರಲ್ಲಿ ಅವನು ತನ್ನ ಚಪ್ಪಲಿ ಬಗ್ಗೆ ಯಾವತ್ತೂ ಕೇರ್ ಮಾಡ್ತಾ ಇರಲಿಲ್ಲ. ಅದು ಚಪ್ಪಲಿಗಳು ಹರಿದು ಹೋದವು, ಕಾಲುಗಳಲ್ಲಿ ಗುಳ್ಳೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದವು, ಕುಂಟ್ಲಿಕ್ಕೆ ಪ್ರಾರಂಭ ಮಾಡ್ದ. ಜನರಲ್ಲಿ ಎಲ್ಲೋ ಆತಂಕ ಆಯಿತು, ಇವನೇನಾದರೂ ಕೆಲಸ ಬಿಟ್ಬಿಟ್ರೆ ನಮಗೆಲ್ಲ ತೊಂದರೆ ಆಗಿಬಿಡ್ತದೆ ಅಂತ. ಬಟ್ ಅವನು ಆಶ್ವಾಸನೆ ಕೊಟ್ಟ, ಇಲ್ಲ ಎಷ್ಟೇ ತೊಂದರೆ ಆದರೂ ನಾನು ಮಾಡ್ತೇನೆ ಅಂತ. ಬಟ್ ಮುಂದೆ ಒಂದು ದಿವಸ ಅವನು ಕೆಲಸ ನಿಲ್ಲಿಸಿದ ತಕ್ಷಣ ಊರವ್ರ ಚಪ್ಪಲಿಗಳು ಹರಿದು ಹೋದ್ವು, ಅವ್ರ ಕಾಲುಗಳಲ್ಲಿ ಗುಳ್ಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅವರು ಎಲ್ಲ ಕುಂಟ್ಲಿಕ್ಕೆ ಪ್ರಾರಂಭ ಆದರು. ಇಲ್ಲಿ ಏನು ಕಾರಣ ಯಾರು ಅಂತಂದರೆ ಅವನೇ. ಯಾಕೆಂತಂದರೆ ನಾವು ಎಷ್ಟೇ ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಮಾಜದ ಕೆಲಸವನ್ನು ಮಾಡಬೇಕು ಅಥವಾ ನಮ್ಮ ಮನೆ ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ನಮ್ಮನ್ನು, ನಮ್ಮ ನೆರೆಹೊರೆಯವ್ರನ್ನ ಅಥವಾ ನಮ್ಮ ಸಮಾಜ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರ್ತದೆ, ನಾವು ನೋಡ್ಕೋಬೇಕು. ಇತ್ತೀಚೆಗೆ ಏನು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಾಗ ಪ್ರಾರಂಭದಲ್ಲಿ ಉಕ್ರೇನ್ರು ಬಹಳ ಉತ್ಸಾಹದಿಂದ ಹೋರಾಟ ಮಾಡಿದರು. ಬಟ್ ಯಾವಾಗ ಅಪಾರ ಒಂದು ರೀತಿ ಆಲ್ಮೋಸ್ಟ್ 3-4 ವರ್ಷ ಯುದ್ಧ ನಡೀತಾ ಇದೆ ಮತ್ತು ನಷ್ಟವನ್ನು ಹೊಂದಿದ ನಂತರ ಒಂದು ರೀತಿ ಕೋಪ, ದ್ವೇಷ, ಒಂದು ಅಪಾರವಾದ ಒಂದು ಶೂನ್ಯತೆ ಅನ್ನುವಂಥದ್ದು ಜನರಲ್ಲಿ ಮೂಡಿತ್ತು. ನಮ್ಮ ಶ್ರೀ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ ಸಂಸ್ಥಾಪಕರಂತ ರವಿಶಂಕರ್ ಗುರೂಜಿಯವರು ಹೋಗಿ ಅಲ್ಲಿ ಕೆಲವೊಂದು ಯೋಗ ಶಿಬಿರವನ್ನು ಮಾಡಿದ ನಂತರ ಅಲ್ಲಿ ಜನರಲ್ಲಿ ಒಂದು ರೀತಿ ಶಾಂತಿ, ವಿಶ್ರಾಂತಿ ಮತ್ತು ಪುನಃ ತಮ್ಮ ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂಥ ಒಂದು ಭಾವನೆಯನ್ನು ಅಲ್ಲಿ ಮೂಡಿಸಿದ್ದಾರೆ. ಹೀಗಾಗಿ ಈ ರೀತಿ ಯಾವುದಾದ್ರೂ ಒಂದು ಚಟುವಟಿಕೆ ನಾವು ಮಾಡ್ತಾ ಇದ್ರೆ
ನಾವು ಆರೋಗ್ಯವಾಗಿರ್ಬೋದು. ಆರೋಗ್ಯವಾಗ ಮುಖೇನ ಮತ್ತೆ ಸಮಾಜದ ಏಳಿಗೆಗೆ ನಾವು ಸಾಕಷ್ಟನ್ನ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಮಾತನ್ನ ಹೇಳ್ತಾ, ರವಿಶಂಕರ್ ಗುರುಜಿ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾವು ಪ್ರತಿನಿತ್ಯ ಯಾವುದಾದ್ರೂ ಒಂದನ್ನು ಮಾಡಬೇಕು. ಮೆಡಿಟೇಷನ್ ಫಾರ್ ಮೈಂಡ್, ಯೋಗ ಫಾರ್ ದ ಬಾಡಿ, ವಾಕ್ ಫಾರ್ ದ ಹಾರ್ಟ್, ಪ್ರಾಣಾಯಾಮ ಫಾರ್ ಲಂಗ್ಸ್, ಅಥವಾ ಗುಡ್ ಫುಡ್ ಫಾರ್ ಇಂಟೆಸ್ಟೈನ್, ಗುಡ್ ಥಾಟ್ಸ್ ಫಾರ್ ದ ಸೋಲ್, ಗುಡ್ ಕರ್ಮ ಫಾರ್ ದ ಔಟ್ಸೈಡ್ ವರ್ಲ್ಡ್ ಅಂತ. ಈ ರೀತಿ ನಾವು ಕೇವಲ ಈ ಥರ ಕ್ರೀಡಾಕೂಟಗಳಿದ್ದಾಗ ಮಾತ್ರ ಆಡ್ಲಿಕ್ಕೆ ಹೋಗಬಾರ್ದು. ಈ ಕ್ರೀಡೆ ಅನ್ನುವಂಥದ್ದು ಅಥವಾ ವ್ಯಾಯಾಮ ಅನ್ನುವಂಥದ್ದು ಯಾವುದೇ ರೀತಿ ಇರ್ಬೋದು, ವಾಕ್ ಇರ್ಬೋದು, ಯೋಗ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಕ್ರೀಡೆಯನ್ನು ಆಡೋ ಮುಖೇನ ನಾವು ಪ್ರತಿನಿತ್ಯ ಒಂದು ಅರ್ಧ ತಾಸು ಅಥವಾ 1 ತಾಸು ಇದು ನಮ್ಮ ಜೀವನದ ಅಂಗ ಆಗಬೇಕು ಅಂತ ಹೇಳ್ತಾ, ಈ ಒಟ್ಟಾರೆ ಏನು ಸದೃಢ ರಾಷ್ಟ್ರವನ್ನು ಕಟ್ಟುವಲ್ಲಿ ತಾವುಗಳು ಭಾಗಿಯಾಗಬೇಕಂತ ಹೇಳ್ತಾ, ಮತ್ತು ವಿಶೇಷವಾಗಿ ಈಗಾಗಲೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು, ಸೋಲು ಗೆಲುವು ಮುಖ್ಯ ಅಲ್ಲ, ನಾವು ಸೋಲನ್ನು ಸಹ ಒಂದು ಸಮಚಿತ್ತದಿಂದ ಸ್ವೀಕಾರ ಮಾಡುವಂತ ಮನಸ್ಥಿತಿಯನ್ನು ಹೊಂದಬೇಕಾಗ್ತದೆ. ಹೀಗಾಗಿ ತಾವು ಈ ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಬೇಕಂತ ಮನವಿ ಮಾಡ್ತಾ, ಈ ಕ್ರೀಡೆಗಳು ಯಶಸ್ವಿಯಾಗಿ ಜರುಗಲಿ ಅಂತ ಹೇಳ್ತಾ ಶುಭವಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ಹಾರೈಕೆಯ ನುಡಿಗಳನ್ನು ನುಡಿದಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ತುಂಬುವುದು ಧನ್ಯವಾದಗಳನ್ನು ಸಲ್ಲಿಸ್ತಾ, ಇದೀಗ ನಾವು ಮಾತುಗಳನ್ನು ಕೇಳಬೇಕಾಗಿದ್ದು ಈ ಕಾರ್ಯಕ್ರಮದ ರೂವಾರಿಗಳು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರು ಜ್ವರದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆ ಬರಮಾಡಿಕೊಳ್ಳೋಣ ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಸಮಯ ಭಾಳಾಗಿದೆ, ಹೀಗಾಗಿ ಹೆಚ್ಚಿಗೆ ಮಾತನಾಡದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ರೂಪಿಸಿರುವ ಸಂಸದ ಕ್ರೀಡಾ ಮಹೋತ್ಸವವನ್ನು ನಮ್ಮ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಕ್ರೀಡಾ ಮಹೋತ್ಸವಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಪ್ರಾರಂಭೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಮಾಜಿ ಸಚಿವರು ಆತ್ಮೀಯರಾದಂಥ BC ಪಾಟೀಲ್ರೇ, ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂಥ ವಿರೂಪಾಕ್ಷಣ್ಣ ಬೆಳ್ಳಾರಿಯವರೇ, ಮಾಜಿ ಶಾಸಕರಾದಂಥ ಅರುಣ್ ಕುಮಾರ್ ಪೂಜಾರೆ, ಶಿವರಾಜ್ ಸಜ್ಜನ್ ಅವರೇ, ಗವಿಸಿದ್ದಪ್ಪ ದ್ಯಾಮಣ್ಣವರೇ, ಹಾಗೂ ಜಿಲ್ಲಾಧಿಕಾರಿಗಳಾದಂಥ ವಿಜಯ್ ಮಹಾಂತೇಶ್ ಅವರೇ, ಮತ್ತು ಅಸಿಸ್ಟೆಂಟ್ ಕಮಿಷನರ್ ಆದಂಥ ನಾಗರಾಜ್ ಅವರೇ, ಡಾಕ್ಟರ್ ಪುನೀತ್ ಅವರೇ, ಶ್ರೀಮತಿ ಲತಾ ಅವರೇ, ಶ್ರೀ ಮಾರುತಿ ಗೊರವರ್ ಅವರೇ, ಬಸವರಾಜ್ ಕೋಳ್ವಾಡ್ ಅವರೇ, ಕಿರಣ್ ಕೊಳ್ಳಿ ಅವರೇ, MH ಪಾಟೀಲ್ರೇ, ವೇದಿಕೆ ಮೇಲಿರುವಂಥ ಇತರ ಗಣ್ಯರೇ, ಇಲ್ಲಿ ಹಾಜರಿರುವಂಥ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಮಾಧ್ಯಮ ಸ್ನೇಹಿತರೆ, ನಮ್ಮ ಭಾರತ ಬಹಳ ದೊಡ್ಡ ಜನಸಂಖ್ಯೆ ಇರುವಂಥ ಒಂದು ದೇಶ. ಇಡೀ ಜಗತ್ತಿಗೆ ಹೋಲಿಸಿದರೆ ಅತಿ ಹೆಚ್ಚು ಯುವಕರು ಇರುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ. ಬರುವಂಥ ದಿನಗಳಲ್ಲಿ 60% ಜನಸಂಖ್ಯೆ 45 ವರ್ಷಕ್ಕಿಂತ ಕೆಳಗಡೆ ಇರುವಂಥ ಜನಸಂಖ್ಯೆ ಆಗ್ತದೆ. 18ರಿಂದ 25 ವರ್ಷದವರೆಗೆ 30%ಕ್ಕಿಂತ ಹೆಚ್ಚು ಜನಸಂಖ್ಯೆ ಇವತ್ತು ಭಾರತದಲ್ಲಿದೆ. ಬೇರೆ ಯಾವ ದೇಶದಲ್ಲೂ ಇಲ್ಲ. ಯುರೋಪ್ ದೇಶದಲ್ಲಿ ಎಲ್ಲ 60 ಮೇಲಿರುವಂಥ ಜನಸಂಖ್ಯೆ ಆಗಿದೆ. ಅಮೆರಿಕದಲ್ಲೂ ಕೂಡ 50 ಮೇಲಾಗಿದೆ. ಜಪಾನಲ್ಲಂತೂ 70 ವರ್ಷದ ಮೇಲೆ ಜನಸಂಖ್ಯೆ ಆಗಿದೆ. ಹೀಗಿರುವಾಗ ನಮ್ಮ ಯುವ ಶಕ್ತಿಯನ್ನು ಸದ್ಬಳಕೆ ಮಾಡಬೇಕು, ದೇಶ ಕಟ್ಟಲು ಸದ್ಬಳಕೆ ಮಾಡಬೇಕು. ಜ್ಞಾನದಲ್ಲಿ ಮುಂದೆ ಹೋಗುವಂತೆ ಯುವಕರಿಗೆ ನಾವು ಇವತ್ತು ಪ್ರೇರಣೆಯನ್ನು ಕೊಡಬೇಕು ಮತ್ತು ಅವರ ಇಚ್ಛೆ ಅನುಸಾರವಾಗಿ ಅವರ ಕ್ಷೇತ್ರದಲ್ಲಿ ವಿಶ್ವಖ್ಯಾತಿಯನ್ನು ಹೊಂದಲು ಎಲ್ಲ ಅವಕಾಶಗಳನ್ನು ನಾವು ಮಾಡಿಕೊಡಬೇಕು. ಇವೆಲ್ಲವೂ ಆಗಬೇಕಂದ್ರೆ ಅವ್ರಿಗೆ ಸದೃಢವಾಗಿರುವಂಥ ದೇಹ ಮತ್ತು ಮನಸ್ಸು ಇವೆರಡೂ ಕೂಡ ಬಹಳ ಮುಖ್ಯ. ಅ ಸ್ಟ್ರಾಂಗ್ ಮೈಂಡ್ ಆ್ಯಂಡ್ ಅ ಸ್ಟ್ರಾಂಗ್ ಬಾಡಿ ವಿಲ್ ಗಿವ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಆ ಸದೃಢವಾಗಿರುವಂಥ ವ್ಯಕ್ತಿತ್ವ ರೂಪಣೆ ಆದರೆ ನಮ್ಮ ದೇಶದ ಭವಿಷ್ಯ ನಿಶ್ಚಿತವಾಗಿಯೂ ಬಹಳ ಉಜ್ವಲ ಆಗ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ
ಕ್ಷೇತ್ರದಲ್ಲಿ ಭಾರತವನ್ನ ಬಹಳಷ್ಟು ಮುನ್ನಡೆಸಿದ್ದಾರೆ. ಯಾವುದು ಅಸಾಧ್ಯ ಅಂತಿದ್ದ ಅದನ್ನ ಸಾಧ್ಯ ಮಾಡಿ ತೋರಿಸಿರುವಂತದ್ದು ನರೇಂದ್ರ ಮೋದಿ ಅವರು. ಬಡತನ ನಿರ್ಮೂಲನೆ ಸಾಧ್ಯ ಇಲ್ಲ ಅಂತಿದ್ರು, 25 ಕೋಟಿ ಜನರ ಬಡತನ ನಿರ್ಮೂಲನೆಯನ್ನು ಮಾಡಿದ್ದಾರೆ. ಅವರಿಗೆ ಮನೆ, ವಿದ್ಯುತ್ ಶಕ್ತಿ, ನೀರು, ಗ್ಯಾಸು, ಪಡಿತರ ವ್ಯವಸ್ಥೆ, ಕೈಗೆ ಕೆಲಸ, ವಿದ್ಯಾಭ್ಯಾಸ ಎಲ್ಲವನ್ನು ಸಮರ್ಪಕವಾಗಿ ಮುಟ್ಟಿಸಿ ಇವತ್ತು 25 ಕೋಟಿ ಜನರ ಬಡತನದಿಂದ ಹೊರಗಡೆ ತೆಗೆದಿದ್ದಾರೆ. ಅದೇ ರೀತಿ ಆರ್ಥಿಕತೆಯಲ್ಲಿ ಬೇರೆ ಎಲ್ಲ ದೇಶಗಳು ಹಿಂದೆ ಉಳಿತಿರುವಂಥ ಕೋವಿಡ್ ನಂತರ ಚೇತರಿಸಿಕೊಂಡಿಲ್ಲ. ಆದರೆ ಭಾರತ ಅತ್ಯಂತ ವೇಗದಲ್ಲಿ ನಡೆಯುವಂಥ ವಿಶ್ವದಲ್ಲಿಯೇ ರಾಷ್ಟ್ರ ಅಂತ ಹೆಗ್ಗಳಿಕೆ ಆಗಿದೆ. 7.5% ಇವತ್ತು ಆರ್ಥಿಕ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ. ಆದರೆ ಅಮೆರಿಕದಲ್ಲಿ ಕೇವಲ 2%, ಯುರೋಪ್ನಲ್ಲಿ 3%, ಜಪಾನ್ನಲ್ಲಿ 4% ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಕೂಡ ಇದ್ರ ಸಮೀಪ ಕೂಡ ಇಲ್ಲ. ಆರ್ಥಿಕವಾಗಿ ಬಹಳ ಪ್ರಬಲವಾಗಿದ್ದರಿಂದ ನಮ್ಮ ತಲಾವಾರು ಆದಾಯ ಕೂಡ ಹೆಚ್ಚಾಗ್ತಾ ಇದೆ. ಇನ್ನ ಶೈಕ್ಷಣಿಕವಾಗಿ ಹೊಸ ಶಿಕ್ಷಣ ನೀತಿಯನ್ನು ತಂದು ದೊಡ್ಡ ಪ್ರಮಾಣದಲ್ಲಿ ಉನ್ನತ ಶಿಕ್ಷಣಕ್ಕೆ ಹಣವನ್ನು ಕೊಟ್ಟು ಬಹಳ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ದೇಶದ ಸುರಕ್ಷತೆಯಲ್ಲಿ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸೈನ್ಯವನ್ನ ನಾವು ಸಜ್ಜು ಮಾಡಿದ್ದೇವೆ. ಇಷ್ಟೆಲ್ಲ ನಡುವೆ ಭವಿಷ್ಯದ ನಿರ್ಮಾಣ ಆಗ್ಬೇಕನ್ನುವಂಥ ಕಳಕಳಿಯಿಂದ ಕ್ರೀಡೆಯನ್ನು ಕೂಡ ನಮ್ಮ ಪ್ರಧಾನಮಂತ್ರಿಗಳು ಬಿಟ್ಟಿಲ್ಲ. ಮೊದಲು ಅವರು ಕರೆಯನ್ನು ಏನು ಕೊಟ್ಟರು ಅಂತಂದ್ರೆ ಫಿಟ್ ಇಂಡಿಯಾ ಅಂತ ಕರೆ ಕೊಟ್ಟರು. ದೈಹಿಕವಾಗಿ ನಾವು ಸದೃಢ ಆಗಬೇಕು, ಪ್ರತಿಯೊಬ್ಬ ಯುವಕರು ಕೂಡ ದೈಹಿಕವಾಗಿ ಶಕ್ತಿಶಾಲಿಗಳಾಗಬೇಕು. ಎರಡನೇ ಕರೆಯನ್ನು ಕೊಟ್ಟರು ಖೇಲೋ ಇಂಡಿಯಾ ಅಂತ. ನೀವು ಆಟವನ್ನು ಆಡಿ ಅಂತ. ಸೋಲು ಗೆಲುವು ಮುಖ್ಯ ಅಲ್ಲ, ನೀವು ಆಟವನ್ನು ಆಡಿ ಅಂತ. ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಕ್ರೀಡೆಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ಖೇಲೋ ಇಂಡಿಯಾ ಕಾರ್ಯಕ್ರಮವನ್ನು ರೂಪಿಸಿದರು. ಆಮೇಲೆ ಒಲಿಂಪಿಕ್ ಹತ್ತಿರ ಬಂದಾಗ ಜಿಟ್ಟೋ ಇಂಡಿಯಾ ಅಂತ ಮಾಡಿದರು, ಅಂದರೆ ಭಾರತ ಗೆಲ್ಲಿ ಅಂತ. ಒಲಿಂಪಿಕ್ಸ್ನಲ್ಲಿ ಪ್ರಥಮ ಬಾರಿ ಅತಿ ಹೆಚ್ಚು ಮೆಡಲ್ಗಳನ್ನು ತಂದಿರುವಂಥ ಖ್ಯಾತಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತಕ್ಕಾಗಿದೆ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಕೇವಲ ಸದೃಢ ಇರುವಂತಹ ಯುವಕರು ಯುವತಿಯರು ಅಷ್ಟೇ ಅಲ್ಲ, ಇವತ್ತು ಯಾರಿಗೆ ದಿವ್ಯಾಂಗ ಅಂತ ಕರಿತೇವೆ, ಹ್ಯಾಂಡಿಕ್ಯಾಪ್ಟ್ ಅಂತ ನಾವು ಕರಿತೇವೆ, ಪ್ಯಾರಾ ಒಲಿಂಪಿಕ್ಸ್ ಆಗ್ತದೆ ಅವ್ರಿಗೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಮೆಡಲ್ ಗಳಿಸಿರುವಂತಹ ಖ್ಯಾತಿ ಭಾರತದ್ದು ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೇನೆ. ಹೀಗೆ ಕ್ರೀಡೆಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಕ್ರೀಡೆಯನ್ನ ಇನ್ನಷ್ಟು ತಳಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ನಿರಂತರವಾಗಿ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕಂತ ದೃಷ್ಟಿಯಿಂದ ಸಂಸದ ಕೇಲನ್ನು ಕೂಡ ಮಾಡಿದ್ದಾರೆ. ಅದು ಇವತ್ತು ನಾವು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ಪ್ರಮುಖವಾಗಿ ವೈಯಕ್ತಿಕ ಕ್ರೀಡೆ ಮತ್ತು ದೇಶಿ ಕ್ರೀಡೆ 2 ವಿಭಾಗದಲ್ಲಿ ನಾವು ಮಾಡಿದ್ದೇವೆ. 100 ಮೀಟರ್ ಓಟ, 400 ಮೀಟರ್ ಓಟ, ಆಮೇಲೆ ರಿಲೇ 4x100 ರಿಲೇ, ಲಾಂಗ್ ಜಂಪು, ಶಾರ್ಟ್ ಪುಟ್ಟು, ಡಿಸ್ಕಸ್ ಥ್ರೋ, ಗೋಣಿ ಚೀಲ ಓಟ, ವಿಶೇಷ ಚೇತನರಿಗೆ 50 ಮೀಟರ್ ಓಟ. ಇದರ ಜೊತೆಗೆ ಸರ್ಕಾರಿ ನೌಕರರು ಕೂಡ ಕೊನೆಯ ಫೈನಲ್ ಅಲ್ಲಿ ಅವರು ಕೂಡ ಭಾಗವಹಿಸ್ತೇವೆ ಅಂತ ಹೇಳಿದ್ದಾರೆ. ಪೊಲೀಸರು ಕೂಡ ಇದರಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಕ್ರೀಡೆಯ ಹಬ್ಬ ಹಾವೇರಿ ಜಿಲ್ಲೆಯಲ್ಲೆಲ್ಲ ಆಗ್ತಾ ಇದೆ. ಎಲ್ಲ ತಾಲೂಕು ಮಟ್ಟದಲ್ಲಿ ಕ್ರೀಡೆಗಳನ್ನು ಮುಗಿಸಿ ಕೊನೆಗೆ ಜಿಲ್ಲಾ ಮಟ್ಟದ ಬೃಹತ್ ವನ್ನ ಇಲ್ಲೇ ಹಾವೇರಿಯಲ್ಲಿ ನಾವು ಮಾಡ್ತೇವೆ. ಇವತ್ತು ಯಾರ್ಯಾರು ಗೆಲ್ತಾರೆ ಅವ್ರಿಗೆ ಮೆಡಲನ್ನು ಮತ್ತು ಕಪ್ಗಳನ್ನು ಕೊಡ್ತೀವಿ. ಫೈನಲ್ಗೆ ಯಾರು ಗೆಲ್ತಾರೆ ಈ ಮೆಡಲ್ ಕಪ್ ಜೊತೆಗೆ ಕ್ಯಾಶ್ ಪ್ರೈಸ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇಲ್ಲೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಊಟ ತಿಂಡಿಯ ಎಲ್ಲ ವ್ಯವಸ್ಥೆಗಳನ್ನ ಕ್ರೀಡಾಪಟುಗಳಿಗೆಲ್ಲ ಮಾಡಿದ್ದೇವೆ. ಟಿ ಶರ್ಟ್ಗಳು ಕೊಡ್ತಾ ಇದ್ದೇವೆ, ಮೆಡಲ್ ಎಲ್ಲ ಕೊಡ್ತಾ ಇದ್ದೇವೆ. ಯಾವುದೋ ಒಂದು ವ್ಯವಸ್ಥಿತವಾದ ಕ್ರೀಡೆಗೆ ಏನು ಬೇಕೋ ಆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಜೋಡಿಸಿದ್ದೇವೆ. ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಜಿಲ್ಲಾ ಆಡಳಿತ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಹಳ ದೊಡ್ಡ ಸಹಕಾರವನ್ನ ಇವತ್ತು ಅವರು ಕೊಟ್ಟಿದ್ದಾರೆ. ನಮ್ಮ ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಲತಾ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ನಿಯೋಜಿಸಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ, ಶ್ರೀಮತಿ ಲತಾ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ, ಎಲ್ಲ ಹಿರಿಯ ಜಿಲ್ಲೆಯ ಅಧಿಕಾರಿಗಳಿಗೆ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಈ ಸಂದರ್ಭದಾಗ ಹೇಳಿ, ಎಲ್ಲ ಕ್ರೀಡಾಪಟುಗಳಿಗೆ ನಾನು
ಶುಭವನ್ನ ಕೋರ್ತೇನೆ, ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ, ಯಾರು ಸೋಲಾಕ್ ಹೆದರುದಿಲ್ಲ ಅವ್ರು ಮಾತ್ರ ಗೆಲ್ತಾರ. ಸೋಲಿಗೆ ಹೆದರಬಾರ್ದು, ಸೋಲನ್ನು ಎದುರಿಸ್ಬೇಕು. ಅದನ್ನ ಜೈ ಸೋಲಬಾರದು ಅಂತ ಆಟ ಆಡಿದ್ರೆ ಅದು ನೆಗೆಟಿವ್ ಡಿಫೆನ್ಸಿವ್. ನಾವು ಗೆಲ್ಲೇಬೇಕು ಅಂತ ಆಟ ಆಡಿದ್ರೆ ಅದು ಪಾಸಿಟಿವ್ ಮತ್ತು ಅಫೆನ್ಸಿವ್. ಆ ಗೆಲ್ಲೇಬೇಕನ್ನುವಂಥ ಛಲದಿಂದ ತಾವೆಲ್ಲ ಆಟ ಆಡಿ ನಿಮ್ಮ ಸಾಧನೆ ಅತ್ಯುತ್ತಮವಾಗಲಿ. ಈ ಹಿಂದೆ ಸಾಧಿಸಕ್ಕಿಂತ ದೊಡ್ಡ ಸಾಧನೆಯನ್ನ ತಾವು ಮಾಡಿ ಬರುವಂಥ ದಿನಗಳಲ್ಲಿ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಕೀರ್ತಿ ತರುವಂಥ ಕ್ರೀಡಾಪಟುಗಳು ಇದರಿಂದ ಹೊರಹೊಮ್ಮಲಿ ಅಂತ ಹೇಳಿ ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸರ್ ಅವರು ನಮಗೆ ಪ್ರೋತ್ಸಾಹದಾಯಕ ಮಾತುಗಳನ್ನು ಮಾತಾಡಿದರೆ. ತಮಗೂ ಅನಿಸಿದ್ರೆ ಜೋರ ಚಪ್ಪಾಳೆ ಮೂಲಕ ತಾವು ಅವ್ರನ್ನ ಅಭಿನಂದಿಸಬೇಕು ಅಂತ ವಿನಂತಿಸ್ಕೋತಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ ಯಶೋಧ ವಂಟಗೋಡಿ ಮೇಡಮ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ನೇರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ವೇದಿಕೆ ಮೇಲೆ ದೀಪ ಬೆಳಗಿಸಿ ಆಗಿದೆ, ಧ್ವಜಾರೋಹಣ ಆಗಿದೆ, ಕ್ರೀಡಾ ಜ್ಯೋತಿ ಆಗಿದೆ, ಬಲೂನ್ಗಳನ್ನ ಹಾರಿಬಿಡಲಾಗಿದೆ. ಕ್ರೀಡೆಯನ್ನ ಕ್ರೀಡಾತ್ಮಕವಾಗಿ ನಾವು ಉದ್ಘಾಟನೆ ಮಾಡೋಣ. ಶಾರ್ಟ್ ಪುಟ್ ಅನ್ನ ಎಸೆಯೋದ್ರ ಮೂಲಕ, ಗುಂಡನ್ನ ಎಸೆಯೋದ್ರ ಮೂಲಕ ಸರ್ ಪ್ಲೀಸ್ ಎಸೆಯೋದ್ರ ಮೂಲಕ ಈ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ಕೊಡ್ಬೇಕು. ಜೊತೆಗೆ ಮಹಿಳಾ ಕಬಡ್ಡಿಗೆ ರೆಡಿ ಇದ್ದಾರೆ, ಅದನ್ನು ಕೂಡ ವಿಶ್ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ. ಮೊದಲೇದು ಶಾರ್ಟ್ ಪುಟ್. ಓಕೆ, ಫಸ್ಟ್ ಶಾರ್ಟ್ ಪುಟ್ ಎಸೆಯೋದ್ರ ಮೂಲಕ ಉದ್ಘಾಟನೆ ಮಾಡ್ತಾರೆ. ನಂತರದಲ್ಲಿ ಇದಕ್ಕೆ ಬರ್ತಾರ, ಮಹಿಳಾ ಕಬಡ್ಡಿಗೆ ಬರ್ತಾರೆ. ಹೌದು, ಅಲ್ಲಿಲ್ಲ, ಯಾವುದು ಬಾಯ್ಸ್ ಖೋಖೋನಾ? ಓಕೆ, ಬಾಯ್ಸ್ ಖೋಖೋ ಹೌದಾ?